ಅಲ್ಲಿ ಜಾನ್ನ ಅವರು ಮೀಟ್ ಮಾಡ್ತಾರೆ. ಜಾನ್ಗೆ ಆಶ್ಚರ್ಯ ಆಗುತ್ತೆ. ತಾನು ಹಿಂದೆ ನೋಡಿದ ಜೂಲಿಯನ್ ಮೆಂಟಲ್ ಥರನೇ ಅವನು ಇರೋದಿಲ್ಲ. ಈಗ ಅವರು ತುಂಬ ಯಂಗಾಗಿ ಕಾಣ್ತಾ ಇರ್ತಾರೆ, ಕಣ್ಣಲ್ಲಿ ಒಂದು ಹೊಳಪಿರುತ್ತೆ, ಹೆಲ್ದಿಯಾಗಿರ್ತಾರೆ, ಮುಖದಲ್ಲಿ ಸಂತೋಷ ತಾಳ್ಮೆ ಎಲ್ಲ ಕಾಣ್ತಾ ಇರುತ್ತೆ. ಇದನ್ನು ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಹೇಗಿದೆಲ್ಲ ಆಯಿತು ಅಂತ ಹೇಳಿದಾಗ ಭಾರತದಲ್ಲಿ ತನಗಾದ ಅನುಭವಗಳನ್ನ ಜಾನ್ ಹತ್ರ ಹೇಳ್ಕೊಳ್ತಾರೆ. ಜೂಲಿಯನ್ ಅವರು ಹಿಮಾಲಯದಲ್ಲಿ ಸಾಧುಗಳು ತನಗೆ ಹೇಳಿದ ಕಥೆಯನ್ನು ಜಾನ್ಗೆ ಹೇಳ್ತಾರೆ. ಆ ಕತೆ ಏನು ಅಂದರೆ, ಈಗ ನೀವು ಒಂದು ಉದ್ಯಾನವನದಲ್ಲಿ ಕುಳಿತುಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಒಂದು ಸುಂದರವಾದ ಉದ್ಯಾನವನ, ಅದು ತುಂಬ ಹಚ್ಚ ಹಸುರಾಗಿರುತ್ತೆ, ಒಳ್ಳೆ ಸುಗಂಧಭರಿತವಾದ ಹೂಗಳಿರುತ್ತೆ, ತುಂಬ ಪ್ರಶಾಂತವಾಗಿರುತ್ತೆ. ನೀವು ಅಲ್ಲಿ ಕುತ್ಕೊಂಡಿದ್ದೀರಾ, ಈಗ ಸುತ್ತ ನೋಡ್ತಾ ಇದ್ದೀರಾ. ಆಗ ಆ ಉದ್ಯಾನವನದ ಮಧ್ಯದಲ್ಲಿ ಒಂದು 6 ಅಂತಸ್ತಿನ ಕೆಂಪು ಲೈಟ್ ಹೌಸ್ ಒಂದು ಕಾಣುತ್ತೆ ನಿಮಗೆ. ಆಗ ಇದ್ದಕ್ಕಿದ್ದಂತೆ ಆ ಲೈಟ್ ಹೌಸ್ನ ಡೋರ್ ಓಪನ್ ಆಗಿ ಸುಮಾರು ಒಂದು 9 ಫೀಟ್ ಟಾಲ್ 900 ಪೌಂಡ್ ಜಾಪನೀಸ್ ಸೂಮೋ ರೆಸ್ಲರ್ ಒಬ್ಬ ಹೊರಗಡೆ ಬರ್ತಾ ಇದ್ದಾನೆ. ಸೂಮೋ ರೆಸ್ಲರ್ ನಿಮಗೆಲ್ಲ ಗೊತ್ತು ಹೇಗಿರ್ತಾರಂತ, ಆಲ್ಮೋಸ್ಟ್ ನೇಕ್ಡ್ ಆಗಿರ್ತಾರೆ, ಒಂದು ಲಂಗೋಟಿನ ಮಾತ್ರ ಕಟ್ಕೊಂಡಿರ್ತಾರೆ. ಈ ಸೂಮೋ ರೆಸ್ಲರ್ ಸಹ ಒಂದು ಪಿಂಕ್ ವೈರ್ ಕೇಬಲ್ನಿಂದ ಆದಂತಹ ಒಂದು ಲಂಗೋಟಿಯನ್ನು ಕಟ್ಕೊಂಡು ಹೊರಗಡೆ ಬರ್ತಾ ಇದ್ದಾನೆ. ಅವನು ಹಾಗೆ ಹೊರಗಡೆ ಸುತ್ತಾಡ್ತಾ ಇರ್ಬೇಕಾದ್ರೆ ಉದ್ಯಾನವನದಲ್ಲಿ ಅವನಿಗೆ ಒಂದು ಸ್ಟಾಪ್ ವಾಚ್ ಕಾಣುತ್ತೆ. ಅದನ್ನು ತಗೊಳ್ಳೋಣ ಅಂತ ಹೋಗ್ತಾನೆ, ಜಾರ್ ಬಿದ್ದೋಗ್ತಾನೆ, ಹೀಗೆ ಮೂರ್ಛೆ ಹೋಗ್ಬಿಡ್ತಾನೆ. ಈಗ ನೀವು ಅವ್ನು ಸತ್ತೋಗಿದ್ದಾನೆ ಅಂತ ಅನ್ಕೊಬೋದು, ಅವ್ನು ಸತ್ತಿರಲ್ಲ. ಅಲ್ಲಿ ಒಂದು ಯೆಲ್ಲೋ ಫ್ಲವರ್ ಅಂದರೆ ಒಂದು ಯೆಲ್ಲೋ ರೋಸ್ ಇರುತ್ತೆ, ಅದರ ಒಂದು ಸುಗಂಧದಿಂದ ಅವನಿಗೆ ಎಚ್ಚರಿಕೆ ಆಗುತ್ತೆ. ಅವನು ಎದ್ದೊಳ್ತಾನೆ, ತನ್ನ ಎಡಗಡೆ ನೋಡ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಏನು ಅಂದರೆ, ಆ ಉದ್ಯಾನವನದ ಅಂಚಿನಲ್ಲಿ ಕೆಲವು ಪೊದೆಗಳಿರುತ್ತೆ, ಅದರ ನಡುವೆ ಒಂದು ಹಾದಿ ಹೋಗ್ತಾ ಇರುತ್ತೆ, ಒಂದು ದಾರಿ ಹೇಗಿರುತ್ತಂದರೆ ದಾರಿ ಫುಲ್ಲು ವಜ್ರಗಳಿರುತ್ತೆ, ಅಂದರೆ ಪಾತ್ ಆಫ್ ಡೈಮಂಡ್. ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಅವನ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡುತ್ತೆ, ನೀನು ಆ ದಾರಿಯಲ್ಲಿ ಹೋಗು, ನೀನು ಒಳ್ಳೆಯದಾಗುತ್ತೆ ಅಂತ ತೋಚುತ್ತೆ. ಅವನು ಆ ದಾರಿಯಲ್ಲಿ ಹೋಗ್ತಾನೆ. ಆ ದಾರಿ ಜೀವನದ ಶಾಶ್ವತವಾದ ಸುಖ, ಸಂತೋಷ, ನೆಮ್ಮದಿಯ ದಾರಿ ಅಂತ ಆ ಕತೆ ಮುಗಿಯುತ್ತೆ. ಈ ಕಥೆನೇ ತನ್ನ ಜೀವನ ಪರಿವರ್ತನೆ ಆಗೋದಕ್ಕೆ ಮೂಲವಾದ ಒಂದು ಕತೆ ಅಂತ ಜೂಲಿಯನ್ ಮೆಂಟಲ್ ಜಾನ್ಗೆ ಹೇಳ್ತಾನೆ. ಜಾನ್ಗೆ ಆಶ್ಚರ್ಯ ಆಗುತ್ತೆ, ಇದು ಏನು ಕತೆ, ಇದು ತುಂಬ ವಿಚಿತ್ರವಾಗಿದೆಯಲ್ಲ, ಇದರಲ್ಲಿ ಜೀವನ ಬದಲಾಯಿಸುವಂಥ ವಿಷಯಗಳು ಏನಿದೆ ಅಂತ ಕೇಳ್ತಾನೆ. ಆಗ ಜೂಲಿಯನ್ ಹೇಳ್ತಾರೆ, ಈ ಕಥೆಯಲ್ಲಿ ಬರುವ 7 ವಿಷಯಗಳು, 7 ಸಿಂಬಲ್ಸ್ ಇದೆ. ಈ 7 ಸಿಂಬಲ್ನು ಸಾಧುಗಳು ನಮಗೆ ಹೇಳ್ಕೊಟ್ಟ 7 ಮೂಲಭೂತವಾದ ಒಂದು ತತ್ವ